ಎಲ್ಲರಿಗೂ ನಮಸ್ಕಾರ. ಟಾರ್ಕಾ ಸರ್ವಿಸ್ ಸೆಂಟರ್ ಇಂದ ನಮ್ಮ ಮದನನ್ನ ಟ್ಯಾಪೆಟ್ ಅಡ್ಜಸ್ಟ್ ಮಾಡೋದನ್ನು ಹೇಗೆ ಮಾಡಬೇಕಂತ ಹೇಳ್ಕೊಡ್ತಾರೆ ನೋಡಿ. ಆಯ್ ಮದನಣ್ಣ, ಅಣ್ಣ ಏನ್ ಮಾಡ್ತಾ ಇದ್ದೀರಾ? ಟ್ಯಾಬ್ಲೆಟ್ ಅಡ್ಜಸ್ಟ್ ಮಾಡ್ತಾ ಇದೀನಿ ಇಲ್ಲಿ. ಬಾ, ನೋಡು ಪುಲ್ಲರ್ ಐತೆ ಇಲ್ಲಿ. ಒಂದ್ ನಿಮಿಷ, ಬಂದೆ ನಿಮ್ಮ ಹತ್ರಕ್ಕೆ ಬಂದೆ. ಹೇಳಿ. ಈ ತರ ಒಂದು ಪುಲ್ಲರ್ ಬರುತ್ತೆ. ಓಕೆ, ಆ ಪುಲ್ಲರ್ ಹಾಕ್ಬಿಟ್ಟು ಇಲ್ಲಿ ಲಾಕ್ ಮಾಡಬೇಕು. ಯಾವ ತರ ಲಾಕ್ ಇದು? ಓಕೆ, ಇಲ್ಲಿದೆ ನೋಡಿ, ಹಾ ಲಾಕ್ ಆಗುತ್ತೆ. ಸೊ ನಮ್ಮ ಟೈಮಿಂಗ್ ಚೇಂಜ್ ಕ್ಯಾಂಪ್ ಶಾಫ್ಟ್ ಗೆ ಕರೆಕ್ಟ್ ಆಗಿ ಲಾಕ್ ಆಗುತ್ತೆ. ಇಲ್ಲಿ ಕ್ಯಾಂಪ್ ಶಾಫ್ಟ್ ಇದೇ ಕ್ಯಾಂಪ್ ಶಾಫ್ಟ್ ಕೂತ್ಕೊಂಡಿರೋದು ವೀಲು. ಹಾ, ಕ್ಯಾಂಪ್ ಶಾಫ್ಟ್ ಇಲ್ಲಿ ಕರೆಕ್ಟ್ ಆಗಿ ಮಾರ್ಕಿಂಗ್ ಅಲ್ಲಿ ಕೂತ್ಕೊಂಡಿರುತ್ತೆ. ಇದೇ ಟೈಮಿಂಗ್. ಓಕೆ ಓಕೆನಾ? ಇದೆಯಲ್ಲ, ಇದು ಪಿಲ್ಲರ್ ಗೇಜ್, ಎಲ್ರಿಗೂ ಗೊತ್ತಿದೆ. 0.08 ಇನ್ಲೆಟ್. ಓಕೆ, ಇವಾಗ ನೋಡಿ ಕರೆಕ್ಟ್ ಆಗಿದೆ. ಅಡ್ಜಸ್ಟ್ ಮಾಡಿದೆ ನಾನು. ಹಾ. ಅಡ್ಜಸ್ಟ್ ಮಾಡ್ಬೇಕಂದ್ರೆ ಸೊ ಇನ್ಲೆಟ್ ಅಂದ್ರೆ ಲೂಸ್ ಮಾಡಿ, ಲೂಸ್ ಮಾಡ್ಬೇಕಾ? ಲೂಸ್ ಮಾಡ್ಬೇಕು ಮೇಲ್ಗಡೆ ನೆಟ್ನ. .08. ಒಂದು ನಿಮಿಷ. ಎಸ್, 0.08. ಓಕೆ, ಇದು ಇನ್ಲೆಟ್. ಇನ್ಲೆಟ್. ಇಷ್ಟು ಈ ತರ ಬರ್ಬೇಕು. ಹಾ, ಇಲ್ಲಾಂದ್ರೆ ಏನಾಗುತ್ತೆ, ಲೂಸ್ ಇತ್ತು ಫಸ್ಟ್, ಹಾ, ಇವಾಗ ಟೈಟ್ ಮಾಡಿದ್ದೀನಿ. ಓಕೆ. ಇದು ಎಕ್ಸಾಕ್ಟ್ 0.18 ಇದೆ ನೋಡಿ. ಓಕೆ, ಇದು ಎಕ್ಸಾಕ್ಟ್. ಇದೆ. ಓಕೆ, ಕರೆಕ್ಟ್ ಆಗಿದೆಯಾ ಇವಾಗ? ಕರೆಕ್ಟ್ ಆಗಿದೆ. ಅಡ್ಜಸ್ಟ್ ಮಾಡಿದ್ದೀನಿ, ಕರೆಕ್ಟ್ ಆಗೈತೆ, ಏನ್ ತೊಂದ್ರೆ ಇಲ್ಲ. ಇವಾಗ ಸ್ಟಾರ್ಟ್ ಮಾಡಿ ಚೆಕ್ ಮಾಡೋಣ. ಓಕೆ, ಸೊ ಇದರಲ್ಲೇ ಟೈಟ್ ಮಾಡಬೇಕು. ಹೌದು, ರಿಂಗಲ್ಲೂ ಟೈಟ್ ಮಾಡ್ಬೋದು, ಬಟ್ ಕಂಪ್ನಿಯಲ್ಲಿ ಮಾಡುವಾಗ ಸ್ಪೆಷಲ್ ಟೂಲ್ಸ್ ಅಂತ ಇರುತ್ತೆ, ಅದರಲ್ಲಿ ಟೈಟ್ ಮಾಡಬೇಕಾಗುತ್ತೆ. ಓಕೆ, ಇದೇ ಪಟ್ಟಲ್ಲಮ್ಮ ಪ್ಯಾಕಿಂಗ್ ಇಲ್ಲ ಪುದುಸ್. ಈ ಗ್ಯಾಸ್ಕೆಟ್ ಮತ್ತೆ ಈ ಓರಿಂಗ್ ಬರುತ್ತೆ, ಎರಡು ರಿಪ್ಲೇಸ್ ಮಾಡಬೇಕಾಗುತ್ತೆ. ಓಕೆ, ಎರಡು ಒಟ್ಟಿಗೆ ರಿಪ್ಲೇಸ್ ಮಾಡಬೇಕು. ಒಮ್ಮೆ ಬಿಚ್ಚಿದ್ರೆ, ಒಂದ್ಸತಿ ಬಿಚ್ಚಿದ್ರೆ ಎರಡು ಒಟ್ಟಿಗೆ ರಿಪ್ಲೇಸ್ ಮಾಡಬೇಕಾಗುತ್ತೆ. ಯಾಕಂದ್ರೆ ರಬ್ಬರ್ ಐಟಮ್ ಹಾರ್ಡ್ ಆಗ್ಬಿಟ್ಟಿರುತ್ತೆ. ಓಕೆ, ನೋಡ್ರಿ ಬ್ರೋ, ರಬ್ಬರ್ಸ್ ಎಲ್ಲ ಕಟ್ ಆಗಿರುತ್ತಲ್ಲ, ಇದೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾನ? ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡಿಲ್ಲ ಅಂದ್ರೆ ಹಂಗೆ ಹಾಕಿದ್ರೆ ಏನಾಗುತ್ತೆ? ಆಯಿಲ್ ಲೀಕೇಜ್ ಬರುತ್ತೆ. ಆಯಿಲ್ ಲೀಕೇಜ್ ಆಗತ್ತಾ? ಹೌದು. ಓಕೆ ಓಕೆ, ಪರ್ಫೆಕ್ಟ್ ಆಗಿ ಅಲ್ಲಿ ಕುತ್ಕೊಳ್ಳಲ್ಲ ಅಂತ ಹೌದು, ಹೇಳ್ತಾ? ನೀಟಾಗಿ ಕೂತ್ಕೊಳ್ಳಲ್ಲ, ಹಾ, ಅದಕ್ಕೆ ಇವಾಗ ಕ್ಲೀನ್ ಮಾಡ್ತಾ ಇದ್ದೀನಿ. ಸೊ ಬ್ಲೇಡ್ ತಗೊಂಡು ನೀಟಾಗಿ ಕ್ಲೀನ್ ಮಾಡ್ಕೊಂತ ಇದ್ದೀವಿ. ಹೌದು ಹೌದು. ಓಕೆ, ಸೊ ನಿಮ್ಗಡಿ ಏನಾದರೂ ಟಾಪೆಟ್ ನೈಸ್ ಆ ಥರ ಏನಾದರೂ ಇದ್ದರೆ, ಸೊ ಫಸ್ಟೇ ನೀವು, ಸೊ ಏನಂದರೆ ನೀವು ಗಾಡಿ ಒಂದು 10 ಕಿಲೋಮೀಟ್ರ್ ಓಡಿಸ್ತೀರಾ ಇಲ್ಲ 50 ಕಿಲೋಮೀಟ್ರ್ ಓಡಿಸ್ತೀರಾ, ಸೊ ಅವಾಗ ನೋಡಬೇಕಾದ್ರೆ ಟಾಪೆಟ್ ನೈಸ್ ಬಂದೇ ಬರುತ್ತೆ. ಸೊ ನಾರ್ಮಲ್ ಅದು ಟಾಪೆಟ್ ನೈಸ್. ಸೊ ಟಾಪೆಟ್ ನೈಸ್ ಹೆಂಗಪ್ಪ ಕಂಡುಹಿಡಿಯಲಿ ಅಂದರೆ, ಬೆಳಗ್ಗೆ ಹೊತ್ತು ನೀವು ಗಾಡಿ ಸ್ಟಾರ್ಟ್ ಮಾಡ್ತೀರಲ್ವಾ, ಸೊ ಅವಾಗ ನೀವು ಕ್ಲಿಯರ್ ಆಗಿ ಆ ನಾಯ್ಸ್ ಬರುತ್ತೆ. ಸೊ ಅದೇ ಟಾಪೆಟ್ ನೈಸು. ಸುಮ್ಮನೆ ಸೊ ನಾರ್ಮಲ್ ಆಗಿ ನಾವು ಸೊ ಒಂದು 2 ಕಿಲೋಮೀಟ್ರ್ ಹೋಗಿ ಬಂದರೆ ಸೊ ಆ ಥರ ನಾಯ್ಸ್ ಬಂದರೆ ಸೊ ಅದು ಟಾಪೆಟ್ ನಾಯ್ಸ್ ಅಲ್ಲ. ಸೊ ಈಟಾದರೆ ಈ ಗಾಡಿಯಲ್ಲಿ ನಾರ್ಮಲ್ ಆಗಿ ನಾಯ್ಸ್ ಬಂದೇ ಬರುತ್ತೆ. ಸೊ ಇವಾಗ ನಾವು ಚೆಕ್ ಮಾಡಿದ್ರಿ, ಸೊ ಆಲ್ಮೋಸ್ಟ್ ಲೂಸ್ ಇತ್ತು ಇದು. ಸೊ ಮದನನ್ನ ಅದಕ್ಕೆ ಚೆಕ್ ಮಾಡಿದ್ರು, ಸೊ ಲೂಸ್ ಇರೋದ್ರಿಂದ ಸೊ ಲೈಟಾಗಿ ಟೈಟ್ ಮಾಡಿದ್ರು. ಸೊ ಅದಕ್ಕೆ ಗ್ಯಾಸ್ಕೆಟ್ ಹಾಕ್ತಾ ಇದ್ದಾರೆ ಇವಾಗ ಬಂದು ಕ್ಲೀನ್ ಮಾಡಿ, ಯಾಕಂದರೆ ಲೀಕೇಜ್ ಬರಬಾರ್ದು ಅಂತ. ಸೊ ನೀಟಾಗಿ ಕ್ಲೀನ್ ಮಾಡಿದ್ರೇ ಬ್ಲೇಡಲ್ಲಿ ನೀಟಾಗಿ ಕ್ಲೀನ್ ಮಾಡಿ ಸೊ ಇವಾಗ ಹಾಕ್ಬೇಕು ಅದನ್ನು. ಇದಕ್ಕೆ ಗಮ್ ಹಾಕ್ತೀರಾ ನೀವು? ಹೌದೌದು, ಆರಿ ಗಮ್ ಸ್ವಲ್ಪ ಲೈಟ್ ಆಗಿ ಹಾಕ್ಬೇಕು. ಸೊ ಇದಕ್ಕೆ ಆರಿ ಗಮ್ ಅಂತ ಬರುತ್ತೆ, ಅದನ್ನ
ಎಲ್ಲಾ ಕಡೆನ ಹಾಕ್ತೀರಾ ಇದಲ್ಲ ಅದ್ ಮಾತ್ರ ಇಲ್ಲ, ಹಾಕ್ತೀರಾ? ಇಲ್ಲಿ ಮಾತ್ರ ಹಾಕ್ಬೇಕಾಗುತ್ತೆ. ಸೊ ಇಲ್ಲಿ ಮಾತ್ರ. ಅದನ್ನು ಸೊ ಮೇಲ್ಗಡೆ ಯಾಕೆ ಹಾಕಲ್ಲ? ಮೇಲ್ಗಡೆ ಗ್ಯಾಸ್ಕೆಟ್ ಇಟ್ಕೊಳ್ಳುತ್ತೆ. ಓಕೆ ಓಕೆ, ಈ But ಈ space ಅಲ್ಲಿ ಪ್ಲೇಟ್ ಅಲ್ಲಿ ಕುತ್ಕೊಳ್ಳುತ್ತೆ ಅಂತ ಹೇಳ್ತೀರಾ? ಸಪೋಸ್ ಹೆಚ್ಚಾಗಿ ಮಿಸ್ಟೇಕ್ ಆಗಿ ಬಂದ್ರೆ ಅಂತ ಅದಕ್ಕೋಸ್ಕರ ಲೈಟ್ ಆಗಿ ಹಾಕ್ತಿವಿ ಇಲ್ಲಿ. ಓಕೆ ಸರಿ. ನೋಡಿ ಅದು ಕರೆಕ್ಟ್ ಆಗಿ ಐತೆ 650. ನಮ್ಮ ಅಡ್ವೈಸರ್ ರಂಜಿತ್ ಅವರು. ಹಾಯ್ ರಂಜಿತ್ ಅವರೇ. ಹಾಯ್. ಹಂಗೆ ಸೊ ಮದನನ್ನ ಫಿಟ್ ಮಾಡಿದಾಯ್ತು. ಓ ಈ ತರ ಪ್ರೆಸ್ ಮಾಡ್ಬೇಕಣ್ಣ ಇದಲ್ಲ? ಹೌದು, ಏನಣ್ಣ ಇಷ್ಟೊಂದಿದೆ? ಕರೆಕ್ಟ್ ಆಗಿ ಕೂತಿದ್ಯಾ? ಸೊ ನಾವೇನೋ ಟ್ಯಾಬ್ಲೆಟ್ ಅಡ್ಜಸ್ಟ್ ಮಾಡ್ತೀನಿ ಅಂತ ಅಡ್ಜಸ್ಟ್ ಮಾಡಬಾರ್ದು. ಸೊ ಎಲ್ಲ ಕೆಲಸ ಮಾಡುವಾಗ್ಲೂ ನೀಟಾಗಿ ಪ್ರಾಪರ್ ಆಗಿ ಮಾಡಬೇಕು.